ಅವರು ಭಾಳ ವರ್ಷದಿಂದ ಗೊತ್ತಿದ್ದಾರೆ. ನಾವು ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಕೇಳಿದಾಗ ಮಾಡಿಕೊಟ್ಟಿದ್ದಾರೆ, ಪ್ರಾಮಾಣಿಕವಾಗಿ ಮಾಡಿಕೊಡ್ತಾರೆ, ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ. ಹಾಗಾಗಿ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸೋದಕ್ಕೆ ಬಂದಿದ್ದು. ರಾಜಕೀಯದಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಹೋದರೆ ನಮಗಿನ್ನೂ ಸಂತೋಷ. ಪಕ್ಷಾತೀತವಾಗಿ ಸ್ನೇಹ ಜೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಬಡವರು ಬಗ್ಗರಿಗೆ ಭಾಳ ಜನಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ ತಾಯಿ ಚಾಮುಂಡೇಶ್ವರಿಗೆ ನಾನು ಕೇಳ್ಕೊಳ್ಳೋದೇನು ಅಂದರೆ, ಮುಂದೆ ಇವರಿಗೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಸಿಗಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿಗೆ ಹಾರೈಸ್ತೀನಿ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಐಶ್ವರ್ಯ ಕೊಟ್ಟು ಕಾಪಾಡಿ ಬಡವರಿಗೆ ಶಾಶ್ವತವಾಗಿ ಕೈ ಹಿಡಿತಾ ಇದ್ದಾರೆ ಅನ್ನೋದು ನಾನು ಭಾಳ ಖುಷಿಯಿಂದ ಇಷ್ಟಪಡ್ತೀನಿ. ಹೆಸರೇ ಒಂದು ವಿಸ್ಮಯ. ಆಮೇಲೆ ಹೆಸರಿನಲ್ಲಿ ದಿನೇಶ್ ಅವರು ನಾವು 40 ವರ್ಷದಿಂದ ಆತ್ಮೀಯ ಸ್ನೇಹಿತರು. ಮತ್ತು ನಾವು ಬೇರೆ ಪಾರ್ಟಿನಲ್ಲಿ ಯಾವುದೇ ಪಾರ್ಟಿನಲ್ಲಿ ಕಾರ್ಪೊರೇಟರ್ ಆಗಿದ್ದೀವಿ. ಆ ಥರ ಯಾವುದೇ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸ್ನೇಹಮಯಿಯಾಗಿ ಕರುಣಾಮಯಿಯಾಗಿ ದಾನೇಶ್ವರನ ಕರ್ಣನಾಗಿ ಎಲೆಮರೆ ಕಾಯ್ತಾರ ಎಲ್ಲ ವರ್ಗದವ್ರಿಗೂ ಯಾವುದೇ ಜಾತಿ ಧರ್ಮ ನೋಡದೆ ನಿರಂತರವಾಗಿ ಅವ್ರ ಮನೆ ಭಾಗದಲ್ಲಿ ಬಂದಂಥವ್ರಿಗೆ ಅವ್ರ ಕೈಲಾದಂಥ ಸಹಾಯ ಮಾಡಿದ್ದಾರೆ. ಅವರಿಗೆ ದಾನೇಶ್ವರ ಕರ್ಣ ಅಂತ ನಾವು ರೇಗಿಸ್ತೀವಿ. ಅಂಥ ಮನುಷ್ಯ ಇವತ್ತು ರಾಜಕಾರಣದಲ್ಲಿ ಅವರಿಗೆ ಉನ್ನತವಾದ ಸ್ಥಾನ ಸಿಗಬೇಕು. ಅದಕ್ಕಿಂತ ಹೆಚ್ಚು ಆರೋಗ್ಯ, ಭಗವಂತ ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಟ್ಟು ಅಂತ ಸ್ನೇಹಮಯಿ 100 ವರ್ಷ ಆಯುಸ್ ಕೊಡಲಿ ಅಂತ ಈ ಮೂಲಕ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ವಾಹಿನಿಯ ಪರವಾಗಿ ತಮಗೆ ಜನ್ಮದಿನದ ಶುಭಾಶಯಗಳು ಸರ್. ನಿಮ್ಮ ಸ್ನೇಹಿತರುಗಳಿಗೆ ಹಿತೈಷಿಗಳಿಗೆ ತಮಗೆ ಶುಭ ಹಾರೈಸಕ್ಕೆ ಈ ಸಂದರ್ಭದಲ್ಲಿ ಮೇಡಮ್ ಎಲ್ಲರಿಗೂ ಒಳ್ಳೇದಾಗಲಿ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಪ್ರತಿ ವರ್ಷ ನನಗೆ ಇದೇ ಥರ ನನ್ನ ಎಲ್ಲ ಕಾಂಗ್ರೆಸ್ ಅವರು, JDS ಅವರು, BJP ಎಲ್ಲರೂ ನನ್ನ ಸ್ನೇಹಿತರುಗಳು ಮನೆ ಬಂದು ನನ್ನ ಶುಭ ಹಾರೈಸ್ತಾರೆ. ಈಗ ಬೆಳಗ್ಗೆಯಿಂದ ಸುಮಾರು ಜನ ಬರ್ತಾ ಇದ್ದಾರೆ. ನಮ್ಮ ಮಾನ್ಯ ಶಾಸಕರಂತ ಜನಪ್ರಿಯ ಹರೀಶ್ ಗೌಡರು ಆಫೀಸ್ ಕರೆದಿದ್ರು 2 ಗಂಟೆಗೆ. ಈಗ ಅಲ್ಲಿ ಮುಗಿಸ್ಕೊಂಡ್ಬಂದೆ. ನಮ್ಮ ಅಬ್ದುಲ್ ಭೈ ಅವರು ಕರೆದು ಅಲ್ಲೂ ಮುಗಿಸ್ಕೊಂಡೆ. ಕೆಲವರು ಬೆಳಗ್ಗೆಯಿಂದ ಮನೆ ಹತ್ರ ಬರ್ತಾ ಇದ್ದಾರೆ. ನನಗೆ ಇದೇ ಥರ ದೇವರು ಅವ್ರ ಆಶೀರ್ವಾದ ಪ್ರೀತಿ ಸದಾ ನನ್ನ ಇರಲಿ ಅಂತ ಇವತ್ತು ನಾನು ಕೇಳ್ತೀನಿ. ಅದು ನನ್ನ ಬುದ್ಧಿ ಬಂದು ಮಾಡ್ತಾನೆ ಇದ್ದೀನಿ. ಅದನ್ನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ನಾನು ಇವತ್ತು ಮಾಡ್ತೀನಿ, ನಾನು ಇನ್ನು ಮುಂದಕ್ಕೂ ಮಾಡ್ತೀನಿ. ಇಲ್ಲ ಮೇಡಮ್ ಈಗ ಮನೆ ಮುಖ್ಯಮಂತ್ರಿ ಅವರು ಮಾತಾಡಿರೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈಗ ನಾಳೆ ಮೀಟಿಂಗ್ ಕರೆದರೆ ಅದ್ರ ಯಾರಿಗೂ ಏನು ತೊಂದರೆ ಆಗಲ್ಲ. ಯಾರೂ ಗಾಬರಿ ಆಗಿಬಿಡಿ, ಅದೆಲ್ಲ ಮಾಮೂಲಿ ಆಗುತ್ತೆ. ಈಗ ನಂದು BDM ಇದೆ, ನಂದು ಶಾಪ್ ಇದೆ, ಅದನ್ನ ಎಲ್ಲರಿಗೂ ಒಳ್ಳೇದಾಗುತ್ತೆ. ಯಾರೂ ಎದುರುಗಳಂತ ಅವಶ್ಯಕತೆ ಇಲ್ಲ, ಭಯ ಪಡಬೇಡಿ. ಅದರಿಂದ ಯಾರಿಗೂ ಟ್ಯಾಕ್ಸ್ ಬೀಳಲ್ಲ ಅಂತ ಹೇಳೋಕ್ಕೆ ಮೇಡಮ್. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಚಾಮುಂಡೇಶ್ವರಿ ಮತ್ತು ನನ್ನ ಸ್ನೇಹಿತರು ಎಲ್ಲ ಕಡೆ ಕರೆದಿದ್ರು. ಈಗ ಮನೆ ಹತ್ರ ಹಿಂಗೆ ಬರ್ತಾ ಇದ್ದಾರೆ ಮೇಡಮ್. ಜಾಸ್ತಿ ಆಲ್ರೆಡಿ ಮನೆ ಹತ್ರ ಇರ್ತಾರೆ. ಯಾಕೆ ಸುಮಾರು ಜನ ಮನೆ ಹತ್ರ ಬರೋದು ಮೇಡಮ್. ಮನೆ ಹತ್ರ ಇದ್ದೀನಿ. 2 ಕಡೆ ನಮ್ಮ ಶಾಸಕರು ಕರೆದಿದ್ರು ಮತ್ತು ಮಗ್ದೂರ್ ಬೇರೆ ಕರೆದು ಹೋಗಿದ್ರು. ಇನ್ನು ಮನೆ ಹತ್ರ ಇರ್ತೀನಿ. ಥ್ಯಾಂಕ್ ಯು. ಆಗುತ್ತೆ ನನ್ನ ಪ್ರಕಾರ ಮೇಡಮ್. 4-5 ಸಲ ಆಗುತ್ತೆ. ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರ ವರ್ಷದಿಂದ ನನ್ನ ಪ್ರಕಾರ ಒಂದು 4ರಿಂದ ಒಂದು ವಾರದೊಳಗಡೆ ಖಂಡಿತ ಮಾಸೆ ಪೂರೈಸ್ತೀನಿ. ಆಗುತ್ತೆ. ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ದಿನೇಶ್ ಸರ್ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಕ್ಕೆ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಅವರು ಪಾಪ ಮೊದಲಿಂದನೂ ನಾವು ವಿಶ್ ಮಾಡ್ತಾ ಇದ್ದೋ. ಈ ಸರಿ ನಮ್ಗೆ ಗೊತ್ತಾಯಿತು, ನಾವು ಬಂದಿದ್ದೀವಿ. ದಿನೇಶ್ ಅಣ್ಣವರು ಪಾಪ ಯಾವುದೇ ಥರದ ರಾಜಕೀಯದಲ್ಲಿ ಕಾರ್ಪೊರೇಟರ್ ನಿಂತಿದ್ರು. ಆದರೆ ಮುಂದೆ ಹಾಗೆ ಆಯ್ತಾರೆ, ಭರವಸೆ ನಮಗಿದೆ. ಆದರೆ ಅವ್ರು ಯಾವುದೇ ಥರದ್ದು ರಾಜಕೀಯದಲ್ಲಿ ಅವ್ರಿಗೆ ಈಗ ತೊಂದರೆ ಕೊಡಬೇಕು ಅದು ಯಾವುದೂ ಇಲ್ಲ. ಎಲ್ಲರೂ ವಿಶ್ವಾಸಕ್ಕೆ ತಗೋತಾರೆ. ಅದು ನಮಗೆ ಭಾಳ ಖುಷಿ ಅಮ್ಮ ದಿನೇಶ್ ಅಣ್ಣವ್ರ ಕಂಡ್ರೆ. ಹೌದು. ನಾವು ನೋಡಿ ಬೆಳವಾಡಿಯಿಂದ ಬಂದಿದ್ದೀವಿ, ಒಂಟಿಕೊಪ್ಪಲಿಂದ ಬಂದಿದ್ದೀವಿ. ಏನೋ ಒಂದು ನಮ್ಮವರು ಅಂತ ನಮಗೆ ಭಾಳ ಇಷ್ಟ ಮೇಡಮ್. ನಿನ್ನದಾಗಿದೆ ಶಾಂತಿ ಸೌಖ್ಯವು ನಿನ್ನ
ಮನದಾಗಲಿ